ನಾಡಿನ ಸಮಸ್ತ ನಾಗರಿಕರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಈಗ ತಾನೇ ನಾವೆಲ್ಲರೂ ಕೂಡ ಬಕ್ರೀದ್ ಹಬ್ಬದ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಬಕ್ರೀದ್ ಹಬ್ಬವು ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿದೆ. ಈ ಬಕ್ರೀದ್ ಹಬ್ಬದಲ್ಲಿ ಪ್ರಪಂಚದಾದ್ಯಂತ ಸುಮಾರು 1 ಕೋಟಿ ಜನರು ಹಜ್ ಯಾತ್ರೆಗೂ ತೆರಳಿದ್ದಾರೆ. ಅವರ ಜೊತೆ ನಾವೆಲ್ಲರೂ ಸೇರಿ ಆ ದೇವನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಆ ದೇವರು ಈ ಪ್ರಪಂಚದಲ್ಲಿ ಶಾಂತಿಯನ್ನು ಸ್ಥಾಪಿಸಲಿ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ಕೊಡಲಿ, ಸಹೋದರತ್ವದ, ಭಾತೃತ್ವದ ಸಂದೇಶ ಸಾರುವಂತಾಗಲಿ. ಏನು ಪ್ರಪಂಚದಲ್ಲಿ ಈ ಯುದ್ಧದ ಕಾರ್ಮೋಡ ಕವಿದಿದೆ, ಅದೆಲ್ಲವೂ ಕೂಡ ದೂರವಾಗಲಿ. ಎಲ್ಲರೂ ಕೂಡ ಸಹೋದರತ್ವದಿಂದ ಬಾಳುವಂತಾಗಲಿ, ಸಹೋದರತ್ವದ ಸಂದೇಶವನ್ನು ನೀಡುವಂತಾಗಲಿ ಮತ್ತು ಮಳೆ ಬೆಳೆಯಾಗಲಿ, ದೇಶದಲ್ಲಿ ಶಾಂತಿ ನೆಮ್ಮದಿ ಸ್ಥಾಪಿಸಲಿ ಎಂದು ಈ ದಿನ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ದೇವೆ. ಬಕ್ರೀದ್ ಹಬ್ಬದ ದಿನದಂದು ದಾನ ಧರ್ಮವನ್ನು ಕೂಡ ಮಾಡ್ತೇವೆ. ತ್ಯಾಗ ಬಲಿದಾನದ ಸಂಕೇತ ಏನಾಗಿದೆ, ನಮ್ಮಲ್ಲಿರುವ ದ್ವೇಷಾಸೂಯೆಯನ್ನು, ಕೆಡಕನ್ನು ನಾವು ಕೂಡ ತ್ಯಾಗ ಮಾಡಬೇಕಾಗಿದೆ. ಆ ತ್ಯಾಗ ಮನೋಭಾವವನ್ನು ಬೆಳೆಸಿಕೊಂಡು ಯಾರೆಲ್ಲರೂ ಕೂಡ ಕೆಳಹಂತದ ಜೀವನ ನಡೆಸ್ತಾ ಇದ್ದಾರೆ, ಸಂಪತ್ತುಳ್ಳವರು ಅವ್ರಿಗೂ ಕೂಡ ಸಹಾಯ ಮಾಡುವಂತಾಗಲಿ, ಅವರು ಕೂಡ ಎಲ್ಲರಂತೆ ಬಾಳುವಂತಾಗಲಿ ಅಂತ ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ini